ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಪಾಯಿಂಟ್ ಗ್ರೂಪಲ್ಲಿ ಇದು 4th ವಿಡಿಯೋ. ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋದಲ್ಲಿ ಕೆಲವು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಬೇಸಿಕ್ ಮೇಲೆ ಮಾಡಿದ್ದೀನಿ. 3rd ವಿಡಿಯೋದಲ್ಲಿ ನಾನು KCET ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಇದು 4th ಒನ್. ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ ಕೆಲವು ಮಾಲಿಕ್ಯೂಲ್ಸ್ ತೊಗೊತಾ ಇದ್ದೀನಿ. ಸೊ ಮಾಲಿಕ್ಯೂಲ್ಸ್ ತೊಗೊಂಡು ಪಾಯಿಂಟ್ ಗ್ರೂಪನ್ನು ಏನು ಮಾಡೋದು, ಐಡೆಂಟಿಫಿಕೇಷನ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಜಿಯೋಮೆಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಯಾವ್ದು ತೊಗೊಳ್ಳೋಣ ಅಂತಂದರೆ ಈಥೇನ್. ಸೊ ಈಥೇನಲ್ಲಿ ಇಲ್ಲಿ ಟೂ ಸ್ಟ್ರಕ್ಚರ್ಸ್ ನೋಡ್ಬೋದು ನಾವು. ಒಂದು ಎಕ್ಲೈಪ್ಸ್ಡ್, ಇನ್ನೊಂದು ಸ್ಟ್ರಾಗರ್ಡ್ ಫಾರ್ಮ್. ಓಕೆ, ಸೊ ಇನ್ನು ಎಕ್ಲೈಸ್ಡ್ ಫಾರ್ಮ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ 2 ಹೈಡ್ರೋಜನ್ ಏನಾಗಿರುತ್ತೆ, ನಿಯರೆಸ್ಟ್ ಇರುತ್ತೆ. ಓಕೆ, ಸೊ ಇದ್ರದ್ದು ಪಾಯಿಂಟ್ ಗ್ರೂಪ್ ಯಾವ್ದು ಬರುತ್ತೆ ಅಂತಂದರೆ D3H ಬರುತ್ತೆ. ನೋಡಿ, DNH ಯಾವಾಗ ಬರುತ್ತೆ ಅಂತಂದರೆ ಯಾವಾಗ ರೆಗ್ಯುಲರ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸೊ ರೆಗ್ಯುಲರ್ ಸ್ಟ್ರಕ್ಚರ್ ಇದ್ದಾಗ ಅವಾಗೆಲ್ಲ ಯಾವ್ದು ಬರುತ್ತೆ ಅಂತಂದರೆ DNH ಬರುತ್ತೆ. ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇಲ್ಲ ಅಂತಂದರೆ DNH ಬರೋದು. ಓಕೆ, ಸೊ ಅದೇ ಸ್ಟ್ರಾಗರ್ಡ್ ಈಥೇನ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನೋಡಿ, ಸ್ಟ್ರಾಗರ್ಡ್ ಈಥೇನಲ್ಲಿ ಏನಾಗಿರುತ್ತೆ, ಸೊ ಹೈಡ್ರೋಜನ್ ಡಿಸ್ಟೆನ್ಸ್ ಏನಾಗಿರುತ್ತೆ, ಲಾರ್ಜ್ ಇರುತ್ತೆ ಕಂಪೇರ್ ಟು ದ ಎಕ್ಲೈಪ್ಸ್ಡ್. ಸೊ ಇದು D3D ಆಗುತ್ತೆ. ಸೊ ಓಕೆ, ಎಕ್ಲೈಪ್ಸ್ಡ್ ಏನಾಗುತ್ತೆ, D3H ಆಗುತ್ತೆ. ಸ್ಟ್ರಾಗರ್ಡ್ ಏನಾಗುತ್ತೆ, D3D ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಅದೇ ಥರ ಎಕ್ಲೈಪ್ಸ್ಡ್ ಫೆರೋಸಿನ್ ತೊಗೊಳ್ಳೋಣ. ಓಕೆ, ಸೊ ಫೆರೋಸಿನ್ ಅಂತಂದರೆ ಗೊತ್ತಿದೆ ನಿಮಗೆ, ಏನು ಯೂಸ್ ಮಾಡ್ತೀವಿ ಇಲ್ಲಿ, 2 ಪೆಂಟಾಡೈನಲ್, ಸೈಕ್ಲೋಪೆಂಟಾಡೈನಲ್ ಯೂಸ್ ಮಾಡ್ತೀವಿ ಅಲ್ವಾ ನಾವು. ಸೊ ಮಧ್ಯೆ ಸೆಂಟ್ರಲಲ್ಲಿ ಏನಿರುತ್ತೆ, ಐರನ್ ಇರುತ್ತೆ. ಸೊ ಇದು ಯಾವುದು ಪಾಯಿಂಟ್ ಗ್ರೂಪ್ ಬರುತ್ತೆ, D5H. ಓಕೆ, ಯಾವ ಪಾಯಿಂಟ್ ಗ್ರೂಫು ಬರುತ್ತೆ, D5H ಬರುತ್ತೆ. ಅದೇ ಥರ ಸ್ಟ್ರಾಗರ್ಡ್ ತೊಗೊಂಡ್ರೆ ಓಕೆ ಏನಾಗುತ್ತೆ, ಅದು D5D ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಬೆನ್ಝೀನ್. ಸೊ ಬರೀ ಬೆನ್ಝೀನ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಅದು D6H ಬರುತ್ತೆ. ಬೆನ್ಝೀನ್ ಯಾವುದಕ್ಕೆ ಬರುತ್ತೆ, D6H ಬರುತ್ತೆ. ಅದೇ ಸೈಕ್ಲೋ ಎಕ್ಸೇನ್ ತೊಗೊಂಡ್ರೆ ಯಾವ್ದು ಬರುತ್ತೆ ಅಂದರೆ D3D ಪಾಯಿಂಟ್ ಗ್ರೂಪ್ ಬರುತ್ತೆ. ನೋಡಿ, ಬೆನ್ಝೀನು D6H, ಸೈಕ್ಲೋ ಎಕ್ಸೇನ್ ಯಾವುದು D3D. ಸೊ ನೆಕ್ಸ್ಟ್ ಹೋಗೋದಾದರೆ ನೋಡಿ AB6. ಸೊ ಯಾವುದೋ ಒಂದು ಮಾಲಿಕ್ಯೂಲ್ಸ್ ತೊಗೊಂಡಿದ್ದೀವಿ, ಅದರಲ್ಲಿ AB6 ಇದೆ ಅಂದರೆ A1 ಇರುತ್ತೆ, B6 ಇರುತ್ತೆ ಅಂದ್ಕೊಳ್ಳಿ. ಸೊ ಜಿಯೋಮೆಟ್ರಿ ಏನಾಗುತ್ತೆ ನಮಗೆ ಜನರಲಾಗಿ ಗೊತ್ತಿದೆ, 6 ಇದ್ದರೆ A ಸೆಂಟ್ರಲ್ಗೆ ಹೋಗುತ್ತೆ, B ಏನಾಗುತ್ತೆ ಸರೌಂಡಿಂಗ್ ಆಗುತ್ತೆ. ಸೊ ಲಿಗ್ಯಾಂಡ್ ಆದರೂ ಆಗಿರ್ಬೋದು ಅಥವಾ ಏನಾದರೂ ಆಟಮು ಅಯಾನ್ಸಿ ಏನಾದರೂ ಇರ್ಬೋದು. ಸೊ ಏನಾಗುತ್ತೆ, ಅಕ್ಟಾಹೆಡ್ರಲ್ ಜಿಯೋಮೆಟ್ರಿ ಬರುತ್ತೆ. ಸೊ ರೆಗ್ಯುಲರ್ ಅಕ್ಟಾಹೆಡ್ರಲ್ ಜಿಯೋಮೆಟ್ರಿ ಆದರೆ ಪಾಯಿಂಟ್ ಗ್ರೂಪ್ ಏನಾಗಿರುತ್ತೆ, OH ಆಗುತ್ತೆ. ಸೊ ಇಲ್ಲೇ ಏನು ಮಾಡೋಣ ಅಂತಂದರೆ AB6ಅಲ್ಲಿ ಓಕೆ, ಸೊ ಒಂದು Bನ ಏನು ಮಾಡೋಣ, ರೀಪ್ಲೇಸ್ ಮಾಡೋಣ, C ತೊಗೊಳ್ಳೋಣ. ಅವಾಗ ಯಾವ ಪಾಯಿಂಟ್ ಗ್ರೂಪ್ ಬರುತ್ತೆ ಅಂತಂದರೆ, ಸೊ ಏನಾಗುತ್ತೆ, ಇದು ಸ್ಕ್ವೇರು ಡೈಪಿರಮಿಡಲ್ ಅಂತ ಕರಿತೀವಿ. ಇದನ್ನು ಅಕ್ಟಾಹೆಡ್ರಲ್ ಅಂತ ಕೇಳೋದು. ಇದು ಡಿಸ್ಟಾರ್ಟೆಡ್ ಆಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಕ್ವೇರ್ ಡೈಪಿರಮಿಡಲ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ಒಂದು ಪೊಸಿಷನ್ ಏನಾಗಿದೆ ನೋಡಿ, C ಆಕ್ಯುಪೈ ಮಾಡ್ಕೊಂಡಿದೆ. ಈ ಥರ ಇದ್ದರೆ ಏನು ಬರುತ್ತೆ, C4V ಬರುತ್ತೆ. ಸೊ ಒಂದು ಪೊಸಿಷನ್ ಏನಾಗಿರ್ಬೋದು ನೋಡಿ, ಸೊ AB5 ಇದ್ದರೂ ಸಹ ಏನಾಗುತ್ತೆ ಅಂತಂದರೆ ಇದರಲ್ಲೇ, ಸೊ ಆವಾಗಲೂ C4Vನೇ ಬರುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಏನು ಅಂತಂದರೆ 2 Bನ ಏನು ಮಾಡ್ತಾ ಇದ್ದೀವಿ ನಾವು, C2 ಇಂದ ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಏನಾಗುತ್ತೆ ಅವಾಗ AB4C2 ಆಗುತ್ತೆ. ಈ AB4C2 ಅಲ್ಲಿ ನಾವು 2 ಫಾರ್ಮ್ಸ್ ನೋಡ್ಬೋದು, ಒಂದು ಟ್ರಾನ್ಸು, ಇನ್ನೊಂದು ಸಿಸ್. ಸೊ ಟ್ರಾನ್ಸಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, 2 CC ಏನಾಗಿದೆ ಇಲ್ಲಿ ಆಪೋಸಿಟಲ್ ಆಗಿದೆ, ಅದೇ ಥರ BBನೂ ಏನಾಗಿದೆ ಆಪೋಸಿಟಲ್ ಇದೆ. ಸೊ ಈ ಥರ ಇದ್ದಾಗ ಅದು ಯಾವುದಕ್ಕೆ ಬರುತ್ತೆ, ಪಾಯಿಂಟ್ ಗ್ರೂಪ್ ಯಾವುದಕ್ಕೆ ಬರುತ್ತೆ ಅಂದರೆ D4H. ಯಾವುದಕ್ಕೆ ಬರುತ್ತೆ, D4H. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸಿಸ್ಸಲ್ಲಿದ್ದರೆ ಓಕೆ, ಅದೇ ಥರ CC ಸಿಸ್ಸಲ್ಲಿದ್ದರೆ ಏನಾಗುತ್ತೆ, ಅದು C2V ಆಗುತ್ತೆ. ಏನಾಗುತ್ತೆ, C2V ಆಗುತ್ತೆ. ಓಕೆ, ಸೊ ಟ್ರಾನ್ಸ್ ಇದ್ದಾಗ ಏನಾಗುತ್ತೆ ಅಂತಂದರೆ ಓನ್ಲಿ ಇದನ್ನು ಮಾತ್ರ ತೊಗೊತೀವಿ ನಾವು, ಆವಾಗ D4H ಬರುತ್ತೆ. ಇದು ಮೇಲ್ಗಡೆ ಇರುತ್ತೆ, ಒಂದು ಮೇಲ್ಗಡೆ C, ಇನ್ನೊಂದು ಕೆಳಗಡೆ ಇರುತ್ತೆ ಪ್ಲೇನರ್ ತೊಗೊಂಡಾಗ ನಾವು. ಓಕೆ, ನೆಕ್ಸ್ಟ್ AB4C2 ಸಿಸ್ ತೊಗೊಂಡಾಗ ಏನಾಗುತ್ತೆ, ಅದು ಯಾವುದಕ್ಕೆ ಬರುತ್ತೆ, C2V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ, ಟ್ರಾನ್ಸ್ ಇದ್ದರೆ ಏನು ಬರುತ್ತೆ, D4H ಬರುತ್ತೆ. ಸಿಸ್ ಆದರೆ ಏನಾಗುತ್ತೆ, C2V ಇರುತ್ತೆ. ನೆಕ್ಸ್ಟ್ ಹೋಗೋಣ. ಪಾಸ್ಪರಸ್ದು ಕೆಲವು ತೊಗೊಂಡು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಪಾಸ್ಪರಸ್ ಟ್ರೈಕ್ಲೋರೈಡ್ ಇದ್ದರೆ PCl3 ಇದ್ದರೆ ಏನು ಬರುತ್ತೆ, ಗ್ರೂಪ್ ಏನು ಬರುತ್ತೆ, C3V ಪಾಯಿಂಟ್ ಗ್ರೂಪ್ ಬರುತ್ತೆ. ಓಕೆ, PCl3 ಇದ್ದರೆ ಏನು ಬರುತ್ತೆ, C3V ಪಾಯಿಂಟ್ ಗ್ರೂಪ್ ಬರುತ್ತೆ. ಅದೇ PCl4+ ಇದ್ದರೆ PCl4+ ಇದೆ. ಯಾಕೆ ಇದು ಬರುತ್ತೆ ಅಂತಂದರೆ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ ಪಿರಮಿಡಲ್ ಸ್ಟ್ರಕ್ಚರ್ ಇರುತ್ತೆ. ಏನಿರುತ್ತೆ, ಪಿರಮಿಡಲ್ ಸ್ಟ್ರಕ್ಚರ್ ಇರುತ್ತೆ. ಓಕೆ,
ಸೊ ನೆಕ್ಸ್ಟ್ ಹೋಗೋಣ. ಫಾಸ್ಫರಸ್ ಯಾವಾಗಲೂ ನೈಟ್ರೋಜನ್ ಕೆಳಗಡೆ ಬರುತ್ತೆ. ಓಕೆ, ಇದ್ರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತಂದರೆ NH3 ಥರನೇ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಅಂದರೆ ಒಂದು ಲೋನ್ ಪೇರ್ ನಮ್ಮ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಇನ್ 3Cl ಯಾವ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಸೊ ಅದಕ್ಕೆ ಇದು C3V ಬರುತ್ತೆ. ಸೊ ನೆಕ್ಸ್ಟ್ PCl4+ ತೊಗೊಂಡಾಗ ಅಂದರೆ ಟೆಟ್ರಾಕ್ಲೋರೈಡ್ ಇದ್ದಾಗ ಏನಾಗುತ್ತೆ ಅಂದರೆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರೇ ಬರುತ್ತೆ. ಏನು ಬರುತ್ತೆ? ಟೆಟ್ರಾಹೆಡ್ರಲ್. ಅಂದರೆ ಈ ಲೋನ್ ಪೇರ್ ಇತ್ತಲ್ಲ, ಇದನ್ನು ಆಕ್ಯುಪೈ ಏನು ಮಾಡ್ಕೊಳ್ಳುತ್ತೆ? Cl ಮಾಡ್ಕೊಳ್ಳುತ್ತೆ. ಓಕೆ, ಸೊ ರೆಗ್ಯುಲರ್ ಸ್ಟ್ರಕ್ಚರ್ ಬರೋದ್ರಿಂದ ಇದು ಟೆಟ್ರಾಹೆಡ್ರಲ್ಲೇ ಬರುತ್ತೆ, TD ಬರುತ್ತೆ. ನೆಕ್ಸ್ಟ್ ಹೋಗೋಣ, ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತಂದರೆ ನೋಡಿ, ಈ ಥರ ಇರುತ್ತೆ. ಓಕೆ, ಸೊ ಏನಾಗುತ್ತೆ ಇಲ್ಲಿ, ಇದನ್ನೇನಂತ ಕರಿತೀವಿ? ಟ್ರೈಗೋನಲ್ ಬೈಪಿರಮಿಡಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದನ್ನು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ? 3 ಇದೆ ಅಲ್ವಾ. ಸೊ D3H ರೆಗ್ಯುಲರ್ ಸ್ಟ್ರಕ್ಚರ್ ಇದ್ದರೆ ಹೇಳಿದ್ದೆ ನಾನು, D3H ಎಕ್ಸೆಪ್ಟ್ ಆಕ್ಟಾಹೆಡ್ರಲ್ಲು, ಟೆಟ್ರಾಹೆಡ್ರಲ್ಲು, ಐಕೋಸಹೆಡ್ರಲ್ ಬಿಟ್ಟರೆ ಇನ್ನೆಲ್ಲ ಏನಾಗುತ್ತೆ? DNH ಬರುತ್ತೆ. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಏನು, ನಂಬರ್ ಆಫ್ ಲಿಗ್ಯಾಂಡ್ಸ್ ಅಥವಾ ಆಟಮ್ಸು ಅಯಾನ್ಸ್ ಸರೌಂಡಿಂಗ್ ಆಗಿರುತ್ತೆ ನೋಡಿ, ಯಾವುದು ರೊಟೇಷನ್ಗೆ ಇನ್ವಾಲ್ವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು D3H. ಓಕೆ, ಏನು ಬರುತ್ತೆ? D3H, ಅದು ಫಾಸ್ಫರಸ್ ಪೆಂಟಾಕ್ಲೋರೈಡ್. ಅದೇ ಥರ ನೆಕ್ಸ್ಟ್ ಏನಾಗುತ್ತೆ? ಎಕ್ಸಾಕ್ಲೋರೈಡ್ ತೊಗೊಂಡಾಗ ಇಲ್ಲೊಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಅದು ಆಕ್ಟಾಹೆಡ್ರಲ್ ಜೋಮೆಟ್ರಿ ಏನಾಗಿರುತ್ತೆ? ಆಕ್ಟಾಹೆಡ್ರಲ್ ಜೋಮೆಟ್ರಿ ಆಗುತ್ತೆ. ಸೊ ಯಾವ ಥರ ಇರುತ್ತೆ ನೋಡಿ ಆಕ್ಟಾಹೆಡ್ರಲ್ದು. ಓಕೆ, ಸೊ ಎಲ್ಲ Cl ಏನಾಗಿರುತ್ತೆ? ಆಕ್ಯುಪೈ ಮಾಡುತ್ತೆ. ಸೊ ದಿಸ್ ಈಸ್ ಆಕ್ಟಾಹೆಡ್ರಲ್ ಜೋಮೆಟ್ರಿ. ಓಕೆ, ಸೊ ನೋಡಿ PCl3 ಬಂದರೆ ಏನು ಬರುತ್ತೆ? C3V ಬರುತ್ತೆ. PCl4+ ಬಂದರೆ ಏನು ಬರುತ್ತೆ? ಟೆಟ್ರಾಹೆಡ್ರಲ್ ಬರುತ್ತೆ. PCl5 ಇದ್ರೆ ಏನು ಬರುತ್ತೆ? D3H ಬರುತ್ತೆ. PCl6- ಇದ್ರೆ ಏನು ಬರುತ್ತೆ? ಆಕ್ಟಾಹೆಡ್ರಲ್ ಬರುತ್ತೆ. ಓಕೆ, ಸೊ ನೆಕ್ಸ್ಟು 7th ಒನ್ನು ಇಲ್ಲಿ ಕೊಟ್ಟಿದ್ದಾರೆ, C2H2Cl2. ಸೊ C ಎಷ್ಟಿದೆ? 2 ಇದೆ, ಹೈಡ್ರೋಜನ್ 2 ಇದೆ, ಮತ್ತು Cl2 ಇದೆ. ಇದನ್ನು ಯಾವ್ಯಾವ ಥರ ನೋಡಿ 3 ಫಾರ್ಮ್ಸಲ್ಲಿ ಬರ್ಕೋಬೋದು. ದ ಫಸ್ಟ್ ಒನ್ನು ಸಿಸ್ ಫಾರ್ಮಲ್ಲಿ ಬರ್ತಿದ್ದೀನಿ. ಸಿಸ್ ಅಂದರೆ Cl. ಸೊ ಬೇರೆ ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರು ಒಂದೇ ಸೈಡಲ್ಲಿ ಇದ್ದರೆ ಅದನ್ನು ಸಿಸ್ ಅಂತ ಕರಿತೀವಿ. ಓಕೆ, ಈ ಥರ ಇದ್ದರೆ ಯಾವ ಪಾಯಿಂಟ್ ಗ್ರೂಪ್ ಬರುತ್ತೆ? C2V ಪಾಯಿಂಟ್ ಗ್ರೂಪ್ ಬರುತ್ತೆ. C2V ಪಾಯಿಂಟ್ ಗ್ರೂಪ್ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಡಬಲ್ ಬಾಂಡಲ್ಲಿ ಓಕೆ ಸಿಸ್ಸು ಟ್ರಾನ್ಸ್ ಇದ್ದರೆ ಟ್ರಾನ್ಸ್ ಯಾವಾಗಲೂ C2H ಇರುತ್ತೆ, ಸಿಸ್ ಯಾವಾಗಲೂ C2V ಇರುತ್ತೆ. ಓಕೆ, ಸೊ ಇನ್ನೂ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ, ಇದು ಏನು ಅಂತಂದರೆ ಪೋಲಾರ್ ಇನ್ ನೇಚರ್. ಸೊ ನೆಕ್ಸ್ಟ್ ಹೋಗೋಣ, ಟ್ರಾನ್ಸಲ್ಲಿ ಏನಾಗುತ್ತೆ? ಹೈಡ್ರೋಜನ್ ಆಪೋಸಿಟ್ ಇರುತ್ತೆ, ಬೇರೆ ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ Cl ಸಹ ಏನಿರುತ್ತೆ? ಆಪೋಸಿಟ್ ಇರುತ್ತೆ, ಅದು ಟ್ರಾನ್ಸ್ ಅಂತ ಕರಿತೀವಿ. ಟ್ರಾನ್ಸ್ ಇದ್ರೆ ಆಲ್ರೆಡಿ ಹೇಳಿದೆ ಯಾವುದಿರುತ್ತೆ? C2H ಇರುತ್ತೆ. ಏನಿರುತ್ತೆ? C2H ಇರುತ್ತೆ. ಓಕೆ, ಇದು ನಾನ್ ಪೋಲಾರ್ ಇನ್ ನೇಚರ್. ಸೊ ನೆಕ್ಸ್ಟ್ ಹೋಗೋದಾದರೆ ನೋಡಿ, 2 Cl ಸಹ ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಹಾಗೇನೆ 2 ಹೈಡ್ರೋಜನ್ ಸಹ ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಈ ಥರ ಇದರ ಪಾಯಿಂಟ್ ಗ್ರೂಪ್ ಏನು ಬರುತ್ತೆ? C2V ಪಾಯಿಂಟ್ ಗ್ರೂಪ್ ಬರುತ್ತೆ. ಓಕೆ, ಸಿಸ್ ಇದ್ರೂ C2Vನೇ ಬರುತ್ತೆ, ಟ್ರಾನ್ಸ್ ಇದ್ರೆ ಏನಾಗುತ್ತೆ? C2H ಆಗುತ್ತೆ. ನೆಕ್ಸ್ಟ್ ಹೋಗೋಣ, ನ್ಯಾಫ್ಥಲಿನ್. ಓಕೆ, ನ್ಯಾಫ್ಥಲಿನ್ ಅಂತಂದರೆ ಗೊತ್ತಿದೆ ನಿಮಗೆ, ಈ ಥರ ಇರುತ್ತೆ ಸ್ಟ್ರಕ್ಚರ್. ಹಿಂಗಿದ್ರೆ ಬರೀ ನ್ಯಾಫ್ಥಲಿನ್ ತೊಗೊಂಡ್ರೆ ಏನು ಬರುತ್ತೆ? D2H ಬರುತ್ತೆ. ಏನು ಬರುತ್ತೆ? D2H. ಓಕೆ, ನೆನ್ಪಿಟ್ಕೊಳ್ಳಿ, D2H. ನ್ಯಾಫ್ಥಲಿನ್ ಇದ್ರೆ D2H. ಅದೇ ನಿಮಗೆ ಬೆನ್ಸಿನ್ ಇದ್ದಾಗ ಏನು ಬಂದಿತ್ತು? D6H ಬಂದಿತ್ತು. ಬೆನ್ಸಿನ್ ಇದ್ರೆ ಏನು ಬಂದಿತ್ತು? D6H ಇತ್ತು. ಸೈಕ್ಲೋಹೆಕ್ಸೇನ್ ಇದ್ದಾಗ ಏನು ಬಂದಿತ್ತು? D3D ಬಂದಿತ್ತು. ಓಕೆ, ಸೊ ನೆಕ್ಸ್ಟ್ ನೋಡೋಣ, ನ್ಯಾಫ್ಥಲಿನಲ್ಲೇ 2 ಕ್ಲೋರಿನ್. ಓಕೆ, 2 ಕ್ಲೋರಿನ್ ಅಟ್ಯಾಚ್ ಮಾಡಿದಾಗ ಅದನ್ನು ಡೈಕ್ಲೋರೋ ನ್ಯಾಫ್ಥಲಿನ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಇದು ಪೊಸಿಷನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ 1,5 ಪೊಸಿಷನಲ್ಲಿದ್ದರೆ 1,5 ಡೈಕ್ಲೋರೋ. ಓಕೆ, 2 ಕ್ಲೋರಿನು 1,5 ಪೊಸಿಷನಲ್ಲಿದ್ದರೆ ಏನಾಗುತ್ತೆ? ಅದು C2H ಆಗುತ್ತೆ. ಓಕೆ, 1,5 ಪೊಸಿಷನಲ್ಲಿ ಏನಾಗುತ್ತೆ? C2H ಆಗುತ್ತೆ. ಆಪೋಸಿಟ್ ಆಗಲೇ ಹೇಳಿದೆ, ಟ್ರಾನ್ಸ್ ಆಪೋಸಿಟ್ ಇದ್ದರೆ ಏನಾಗುತ್ತೆ? H ಬರುತ್ತೆ ಅಲ್ಲಿ. ಓಕೆ, C2H ಬರುತ್ತೆ. ಸೊ ಇಲ್ಲೂ ಏನಾಗುತ್ತೆ ನೋಡಿ, ಸೇಮ್ ಅದೇ ಥರ 1,5ನೇ, ಜಸ್ಟ್ ಪೊಸಿಷನ್ ಮಾತ್ರ ಚೇಂಜ್ ಮಾಡಿದ್ದೀವಿ. ಈ ಥರ 1,5 ಇದ್ರೆ ಏನು ಬರುತ್ತೆ? C2H ಬರುತ್ತೆ. ಓಕೆ, C2H. ಸೊ ನೆಕ್ಸ್ಟ್ ಹೋಗೋದಾದರೆ ಏನು ಬರುತ್ತೆ? 1,8 ಪೊಸಿಷನಲ್ಲಿದೆ. Cl ಏನಿದೆ? 1,8 ಪೊಸಿಷನ್ ಇದೆ, C2V ಆಗುತ್ತೆ. ಅವಾಗ ಏನಾಗುತ್ತೆ? C2V ಆಗುತ್ತೆ. ಓಕೆ, ಸೊ ಸಿಸ್ ಥರ ಆಯಿತು ಇದು. ಓಕೆ, ಬೇರೆ ಕಾರ್ಬನಲ್ಲಿದೆ, ಬಟ್ ಒಂದೇ ಸೈಡಲ್ಲಿದೆ. ನಾವು ಸಿಸ್ ಅಂದ್ಕೊಳ್ಳೋಣ, C2 ಆಗುತ್ತೆ. ಟ್ರಾನ್ಸ್ ಅಂದ್ಕೊಂಡ್ರೆ C2H ಆಗುತ್ತೆ. ಓಕೆ, ಕೆಲವು ಟ್ರಿಕ್ಸ್ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಹೋಗೋದಾದರೆ ನೋಡಿ, ಇದೊಂದು ಸ್ವಲ್ಪ ಸ್ಟ್ರಕ್ಚರ್ ಹೇಗೇಗೋ ಆಗಿಬಿಟ್ಟಿದೆ. ಓಕೆ, ಸೊ ನೆಕ್ಸ್ಟ್ ತೊಗೊಳ್ಳೋದಾದರೆ ಈ ಥರ ಇರುತ್ತೆ. ಓಕೆ, Cl. ಸೊ ಇಲ್ಲೇನಾಗುತ್ತೆ? 1-2 ಪೊಸಿಷನಲ್ಲಿರುತ್ತೆ. ಎಲ್ಲಿರೋದು? 1-2 ಪೊಸಿಷನಲ್ಲಿದ್ದರೆ ಅದನ್ನು ಏನೋ CS ಅಂತ ಕರಿತೀವಿ. ಯಾವ ಪಾಯಿಂಟ್ ಗ್ರೂಪಿಗೆ ಹೋಗುತ್ತೆ? CS ಆಗುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, 1,5 ಏನಾಗುತ್ತೆ? C2H ಆಗುತ್ತೆ. ಓಕೆ, 1,8 ಪೊಸಿಷನಲ್ಲಿದ್ದರೆ ಏನಾಗುತ್ತೆ? C2V ಆಗುತ್ತೆ. 1-2 ಪೊಸಿಷನಲ್ಲಿ ಬಂದರೆ ಏನಾಗುತ್ತೆ? CS ಆಗುತ್ತೆ. ಅದೇ ನ್ಯಾಫ್ಥಲಿನ್, ಬರೀ ನ್ಯಾಫ್ಥಲಿನ್ ಇದ್ದರೆ ಏನಾಗುತ್ತೆ? ಓಕೆ, ಬರೀ ನ್ಯಾಫ್ಥಲಿನ್ ಇದ್ದರೆ ಏನಾಗುತ್ತೆ? D2H ಆಗುತ್ತೆ. ಎಲ್ಲ 2ನೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ, N2F2.
ಓಕೆ. ಸೊ N2F2 ಅಲ್ಲಿ ಎರಡು ಥರ ನಾವು ಏನು ಮಾಡ್ಬೋದು, ಇದರಲ್ಲೂ ಸಹ ಸ್ಟ್ರಕ್ಚರ್ ನೋಡ್ಬೋದು. ಒಂದು ಟ್ರಾನ್ಸು, ಇನ್ನೊಂದು ಸಿಸ್. ಸೊ ಟ್ರಾನ್ಸ್ ಇದ್ದರೆ ಆಲ್ರೆಡಿ ಹೇಳಿದ್ದೀನಿ ಡಬಲ್ ಬಾಂಡ್ ಇದ್ದು ಟ್ರಾನ್ಸ್ ಇದ್ದರೆ ಏನಾಗುತ್ತೆ C2H ಬರುತ್ತೆ. ಅದೇ ಸಿಸ್ ಇದ್ದರೆ ಏನಾಗುತ್ತೆ C2V ಆಗುತ್ತೆ. ಓಕೆ, ಕೆಲವುದನ್ನು ನಾವು ನೆನ್ಪಿಟ್ಕೋಬೇಕು ಯಾವಾಗಲೂ. ನೆಕ್ಸ್ಟ್ ಹೋಗೋಣ ಡೈಕ್ಲೋರೋ ಬೆನ್ಝಿನ್. ಸೊ ಬೆನ್ಝಿನ್ ಗೊತ್ತಿತ್ತು ನಮಗೆ. ಬೆನ್ಝಿನ್ ಏನು ಪಾಯಿಂಟ್ ಗ್ರೂಪ್ ಏನಾಗಿತ್ತು ಬೆನ್ಝಿನ್ದು D6H ಆಗಿತ್ತು. ಓಕೆ. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ ಎರಡು ಕ್ಲೋರಿನ ಆ್ಯಡ್ ಮಾಡ್ತಾ ಇದ್ದಾಗ ಏನಾಗಿ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ನಿಮ್ಗೆ ಗೊತ್ತಿದೆ ಬೆನ್ಝಿನಲ್ಲಿ ಡೈಕ್ಲೋರೋ ಬೆನ್ಝಿನಲ್ಲಿ 3 ಫಾರ್ಮ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದ್ಯಾವುದು ಆರ್ಥೋ, ಮೆಟಾ, ಪ್ಯಾರಾ. ಸೊ ಆರ್ಥೋ ಅಂತಂದರೆ 1-2 ಪೊಸಿಷನ್, ಮೆಟಾ ಅಂತಂದರೆ 1-3 ಪೊಸಿಷನ್, ಪ್ಯಾರಾ ಅಂತಂದರೆ 1-4 ಪೊಸಿಷನ್. ಸೊ ಯಾವ್ಯಾವ ಪೊಸಿಷನ್ಲಿದ್ದರೆ ಏನೇನಾಗುತ್ತೆ, ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ ನೋಡೋಣ. ಸೊ ಫಸ್ಟ್ ಒನ್ ಆರ್ಥೋ ತೊಗೊಂಡಿದ್ದೀನಿ 1-2 ಪೊಸಿಷನಲ್ಲಿ ಇದ್ದರೆ. ಓಕೆ, ಅವನು ಕ್ಲೋರಿನು C2V ಪಾಯಿಂಟ್ ಗ್ರೂಪ್ ಆಗುತ್ತೆ. ಏನಾಗುತ್ತೆ C2V ಪಾಯಿಂಟ್ ಗ್ರೂಪ್ ಆಗುತ್ತೆ. ಅದೇ ಥರ ಸೊ ಮೆಟಾ 1-3 ಪೊಸಿಷನಲ್ಲಿ ಇದ್ದರೂ ಸಹ ಅದು ಯಾವ ಗ್ರೂಪಿಗೆ ಬರುತ್ತೆ C2V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಹೋಗೋದಾದರೆ 1-4 ಪೊಸಿಷನಲ್ಲಿದ್ದರೆ ಅದೇನಾಗುತ್ತೆ, ಅದು D2H ಆಗುತ್ತೆ. ಏನಾಗುತ್ತೆ D2H ಪಾಯಿಂಟ್ ಗ್ರೂಪ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟು H2S ತೊಗೊಳ್ಳೋಣ. H2S ವಾಟರ್ ಥರನೇ. ಓಕೆ. ಸೊ ವಾಟ್ರಲ್ಲಿ ಏನಾಗಿತ್ತು ನೋಡಿ. ಸೊ ವಾಟ್ರಲ್ಲಿ ಯಾವ ಶೇಪ್ ಇತ್ತು, ವಿ ಶೇಪ್ ಬರುತ್ತೆ. ವಿ ಶೇಪು ಅಂತಂದರೆ ಟೆಟ್ರಾಹೆಡ್ರಲ್ಲಿ ವಿ ಶೇಪ್ ಇದು. ಸೊ ಎರಡು ಪೊಸಿಷನ್ ಏನು ಮಾಡುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆವಾಗ ನಮ್ಗೆ ಏನಾಗುತ್ತೆ ವಿ ಶೇಪ್ ಬರುತ್ತೆ. ಸೊ ವಿ ಶೇಪ್ ಇದ್ದರೆ ಓಕೆ, ಅದು ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ C2V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಅದೇ ಥರ ನಾವು ನಮಗೆ ಪಿರಿಯಾಡಿಕ್ ಟೇಬಲ್ ಗೊತ್ತಿರುತ್ತೆ. ಆಕ್ಸಿಜನ್ ಕೆಳಗಡೆನೇ ಏನು ಬರ್ತಾ ಇದೆ, ಸಲ್ಫರ್ ಬರ್ತಾ ಇದೆ. ಸೊ ಸಲ್ಫರ್ ಬರೋದ್ರಿಂದ ಏನಾಗುತ್ತೆ, ಇದರಲ್ಲೂ ಸಹ ಏನಾಗಿರುತ್ತೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಟೆಟ್ರಾಹೆಡ್ರಲ್ಲಿ ಎರಡು ಪೊಸಿಷನ್ ಏನು ಮಾಡುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ 2 ಹೈಡ್ರೋಜನ್ ಏನಾಗುತ್ತೆ ಇಲ್ಲಿ ವಿ ಶೇಪ್ ಥರ ಆಗುತ್ತೆ. ಸೊ ವಿ ಶೇಪ್ ಇದ್ದರೆ ಏನಾಗುತ್ತೆ C2V ಪಾಯಿಂಟ್ ಗ್ರೂಪ್. ಓಕೆ, ಇದು ಸಹ ಯಾವುದ್ರ ಕೆಳಗೆ C2V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಅಂತಂದರೆ ನೋಡಿ, ಒಂದು ನೆನ್ಪಿಟ್ಕೊಂಡಿರಬೇಕು CNV. ಓಕೆ, ಏನೇ ಇರ್ಬೋದು, ಅದು C2V ಇರ್ಬೋದು, C3V ಇರ್ಬೋದು, C4V ಇರ್ಬೋದು, ಏನೇ ಇದ್ರೂ ಅದರಲ್ಲಿ ಯಾವುದಾದ್ರೂ ಒಂದು ಆ್ಯಟಮ್ನ ನಾವು ರೀಪ್ಲೇಸ್ ಮಾಡಿ ಓಕೆ ಬೇರೆ ಆ್ಯಟಮ್ನ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅದು CS ಬರುತ್ತೆ. ಯಾವ ಗ್ರೂಪಿಗೆ ಬರುತ್ತೆ CS ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಾನು ಓಕೆ, ಸೊ ಈ ಥರ ತೊಗೊತೀನಿ. ಇದನ್ನು ಏನಂತ ಕರಿತೀವಿ ನಾವು, ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ ಅಲ್ವಾ. ಸೊ ಇದು ಯಾವಾಗಲೂ ಪಾಯಿಂಟ್ ಗ್ರೂಪ್ ಏನಾಗಿರುತ್ತೆ ಗೊತ್ತಾ, C2V ಇರುತ್ತೆ. ನೋಡಿ ವಿ ಶೇಪ್ ಇದೆ, C2V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಬಟ್ ಆದರೆ ಇದರಲ್ಲಿ ಒಂದನ್ನು ನಾನು ಏನು ಮಾಡ್ತೀನಿ ನೋಡಿ, ಒಂದನ್ನು ರೀಪ್ಲೇಸ್ ಮಾಡ್ತೀನಿ. ಓಕೆ, ಒಂದನ್ನು ರೀಪ್ಲೇಸ್ ಮಾಡಿ CL ಕೊಡ್ತೀನಿ. ನಾನು ಇವಾಗ ತಾನೇ ಹೇಳಿದೆ CNV, ಯಾವುದೇ CNV ಇರ್ಬೋದು, ಒಂದೇ ಒಂದು ಆಟಮ್ನ ರೀಪ್ಲೇಸ್ ಮಾಡಿ ನಾವೇನಾದರೂ ಬೇರೆ ಆಟಮ್ ಬರೆದ್ಬಿಟ್ರೆ ಅದು ಏನಕ್ಕೆ ಬರುತ್ತೆ CS ಪಾಯಿಂಟ್ ಗ್ರೂಪು ಬರುತ್ತೆ. ಸೊ ಇದೇನು CS. ಓಕೆ. ನೆಕ್ಸ್ಟ್ ಹೋಗೋಣ. IFI ಇದೆ. ಓಕೆ. ಸೊ ಇಲ್ಲಿ ನೋಡಿ ಒಂದು ಪೊಸಿಷನ್ ಏನಾಗಿರುತ್ತೆ ಗೊತ್ತಾ ಇಲ್ಲಿ. ಓಕೆ, ಲೋನ್ ಪೇರ್ನ ಆಕ್ಯುಪೈ ಮಾಡ್ಕೊಂಡಿರೋದು. ಸೊ ನೆಕ್ಸ್ಟ್ ಹೋಗೋಣ ನಾವು. ಇದು ಯಾವ ಪಾಯಿಂಟ್ ಗ್ರೂಪಿಗೆ ಸೇರುತ್ತೆ ಅಂತಂದರೆ ಆಗಲೇ ಹೇಳಿದೆ ನಾನು AB6 ಇದ್ದರೆ ಏನಾಗುತ್ತೆ ಅಕ್ಟಾಹೆಡ್ರಲ್ ಆಗುತ್ತೆ. ಓಕೆ. ಸೊ ಅದೇ ನಾವು AB5C ಅಂತಂದರೆ ಒಂದನ್ನ ಏನು ಮಾಡ್ತೀವಿ ನಾವು ರೀಪ್ಲೇಸ್ ಮಾಡಿದಾಗ ಬಿನ C ಮಾಡಿದಾಗ ಏನು ಬಂದಿತ್ತು C4V ಬಂತು. ಆಗಲೇ ಹೇಳಿದೆ ನಾನು AB5 ಬಿದ್ದು ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದ್ದರೂ ಸಹ ಏನಾಗುತ್ತೆ C4V ಬರುತ್ತೆ. ಇದು ಏನಾಗುತ್ತೆ C4. ಅಕ್ಟಾಹೆಡ್ರಲ್ ಏನಾಗುತ್ತೆ, ಇದನ್ನು ಇನ್ನೂ ಒಂದು ಕೇಳಿರ್ಬೋದು, ಸ್ಕ್ವೇರ್ ಪಿರಮಿಡಲ್ ಇದ್ದರೆ ಏನಾಗುತ್ತೆ C4V ಬರುತ್ತೆ. ಸ್ಕ್ವೇರ್ ಪಿರಮಿಡಲ್ ಇದ್ರೆ ಏನಾಗುತ್ತೆ C4V ಬರುತ್ತೆ. ಓಕೆ. ನೆಕ್ಸ್ಟ್ ತೊಗೋಣ B2H6. ಸೊ ಡೈಬೋರೇನ್ ಅಂತ ಕರಿತೀವಿ ಅಲ್ವಾ. ಡೈಬೋರೇನ್ ಯಾವುದಕ್ಕೆ ಬರುತ್ತೆ, D2H ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಯಾವುದಕ್ಕೆ ಬರುತ್ತೆ D2H ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಇದು ರೆಗ್ಯುಲರ್ ಸ್ಟ್ರಕ್ಚರ್ ಇರುತ್ತೆ, D2H ಪಾಯಿಂಟ್ ಗ್ರೂಪಿಗೆ ಬರುತ್ತೆ, ನೆನ್ಪಿಟ್ಕೋಬೇಕು. ಓಕೆ. ನೆಕ್ಸ್ಟ್ ಹೋಗೋಣ 16 ಸೈಕ್ಲೋಪೆಂಟಾಡೈನ್. ಯಾವ ಗ್ರೂಪಿಗೆ ಬರುತ್ತೆ D5H. ಓಕೆ, ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ ಇದು D5H ಪಾಯಿಂಟ್ ಗ್ರೂಪಿಗೆ ಬರುತ್ತೆ ಇದು. ಓಕೆ. ಸೊ ಬೆನ್ಝಿನ್ ಏನಾಗಿತ್ತು ನಮಗೆ, ಬೆನ್ಝಿನ್ ತೊಗೊಂಡಾಗ ಯಾವುದಕ್ಕೆ ಬಂದಿತ್ತು, ಸೊ D6H ಬಂದಿತ್ತು. ಈ ಸರಿ ಏನು ತೊಗೊತಾ ಇದ್ದೀವಿ ನಾವು, ಪೆಂಟಾಡೈನಲ್ ತೊಗೊತಾ ಇದ್ದೀವಿ. ಪೆಂಟಾಡೈನಲ್ ಯಾವುದಕ್ಕೆ ಬರುತ್ತೆ D5H ಬರುತ್ತೆ. ಬಟ್ ಆದರೆ ನೋಡಿ ಓಕೆ, ಎಕ್ಸೇನ್ ತೊಗೊಂಡಾಗ ಏನಾಗಿತ್ತು ಗೊತ್ತಾ ನಮಗೆ D3D ಬಂದಿತ್ತು. ಬಟ್ ಇಲ್ಲಿ ಸೈಕ್ಲೋಪೆಂಟೇನ್ ತೊಗೊಂಡ್ರೆ ಏನು ಬರುತ್ತೆ ಪಾಯಿಂಟ್ ಗ್ರೂಫ್ ನೋಡಿ D5H ಬರುತ್ತೆ. ಏನು ಬರುತ್ತೆ D5H ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಹೋಗೋಣ 18 ಥಯೋಫಿನ್. ಇಲ್ಲಿ ಒಂದು ಕಾರ್ಬನ್ನ ರೀಪ್ಲೇಸ್ ಮಾಡಿ ಏನು ಕೊಟ್ಟಿದ್ದೀನಿ, ಸಲ್ಫರ್ ಕೊಟ್ಟಿದ್ದೀನಿ. ಇಲ್ಲಿ ಸಲ್ಫರ್ ಆದರೂ ಬರಿಬೋದು ನೀವು, ಆಕ್ಸಿಜನ್ ಆದರೂ ಬರಿಬೋದು, ನೈಟ್ರೋಜನ್ ಆದರೂ ಬರಿಬೋದು. ಓಕೆ. ಯಾವ ಪಾಯಿಂಟ್ ಗ್ರೂಪಿಗೆ ಆಗುತ್ತೆ ಇದು,
ಸೊ ಇದು ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ, ಇದು C2V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ, ಇದು C2V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ, ಸೊ ಏನೂ ರಿಪ್ಲೇಸ್ ಮಾಡ್ದೇನೆ ಈ ಕಾರ್ಬನ್ ಇದ್ದಿದ್ರೆ ಯಾವುದಕ್ಕೆ ಬರ್ತಾ ಇತ್ತು, ಅದು D5Hಗೆ ಹೋಗ್ತಾ ಇತ್ತು. ಓಕೆ, ನೆಕ್ಸ್ಟ್ ಹೋಗೋಣ CH4. ನಮ್ಗೆ ಗೊತ್ತೇ ಇದೆ CH4 ಏನು, ರೆಗ್ಯುಲರ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಬರುತ್ತೆ ಈ ಥರ. ಓಕೆ, ಸೊ ಯಾವ ಪಾಯಿಂಟ್ ಗ್ರೂಪಿಗೆ ಹೋಗುತ್ತೆ, TD ಪಾಯಿಂಟ್ ಗ್ರೂಪಿಗೆ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಸಿಲಿಕಾನ್. ಓಕೆ, ಟೆಟ್ರಾಫ್ಲೋರೈಡ್. ಇಲ್ಲಿ ಏನು ನೆನ್ಪಿಟ್ಕೋಬೇಕು ನೋಡಿ, ಕಾರ್ಬನ್ ಕೆಳಗಡೆ ಏನು ಬರ್ತಾ ಇದೆ, ಇಲ್ಲಿ ಸಿಲಿಕಾನ್ ಬರ್ತಾ ಇದೆ. ಓಕೆ, ಸೊ ಕಾರ್ಬನ್ ಕೆಳಗಡೆ ಸಿಲಿಕಾನ್ ಬರ್ತಾ ಇರೋದ್ರಿಂದ ಇದ್ರದ್ದು ಸಹ ಸ್ಟ್ರಕ್ಚರ್ ಏನು ಲೋನ್ ಪೇರ್ ಪ್ರೆಸೆಂಟ್ ಇರಲ್ಲ, ರೆಗ್ಯುಲರ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಬರುತ್ತೆ. ಸೊ ಪಾಯಿಂಟ್ ಗ್ರೂಪ್ ಏನಾಗುತ್ತೆ, TD ಪಾಯಿಂಟ್ ಗ್ರೂಪ್ ಆಗುತ್ತೆ. ಓಕೆ, ಸೊ ಪಿರಿಯಾಡಿಕ್ ಟೇಬಲ್ ನಮಗೆ ನೀಟಾಗಿ ಬರ್ತಾ ಇರಬೇಕು ಮತ್ತು ಜಿಯೋಮೆಟ್ರಿ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪಿರಿಯಾಡಿಕ್ ಟೇಬಲ್ ಗೊತ್ತಿದ್ದು, ಲೋನ್ ಪೇರ್ ಎಲ್ಲ ಗೊತ್ತಿದ್ರೆ ನಾವು ಏನು ಮಾಡ್ತೀವಿ, ಜಿಯೋಮೆಟ್ರಿ ನೀಟಾಗಿ ಬರಿಬೋದು. ಹೈಬ್ರಿಡೈಸೇಷನು ಸಹ ಗೊತ್ತಿರಬೇಕು, ಒಂದಕ್ಕೊಂದು ಲಿಂಕ್ ಇರುತ್ತೆ. ಅದಕ್ಕೆ ನಾವು ಹೈಬ್ರಿಡೈಸೇಷನು ಮಾಡಿ ಹಾಕಿದ್ದೀನಿ ನಾನು, ನೀವು ನೋಡಿ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕ್ವಶನ್ ಪೇಪರ್ ತೊಗೊಂಡ್ರಲ್ಲಿ ಸಾಲ್ವ್ ಮಾಡಿ ಹಾಕಿದ್ದೀನಿ ನಾನು. ಒಂದು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾ ಬೇಸಿಕ್ ಮೇಲೆ ನಿಮಗೆ ಬಾಂಡಿಂಗ್ ಪೇರು, ಲೋನ್ ಪೇರು, ಜಿಯೋಮೆಟ್ರಿ, ಹೈಬ್ರಿಡೈಸೇಷನ್ ಎಲ್ಲನೂ ಸಹ ನಾವೇನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ ಅಮೋನಿಯಾ NH3. ಸೊ ಅಮೋನಿಯಾದಲ್ಲಿ ಏನಾಗುತ್ತೆ ಅಂದರೆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರಲ್ಲಿ ಏನಾಗುತ್ತೆ, ಒಂದು ಪೊಸಿಷನ್ ಏನಾಗುತ್ತೆ ಲೋನ್ ಪೇರನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇದನ್ನು ನಾವೇನಂತೀವಿ, ಪಿರಾಮಿಡಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಏನೋ ಪಿರಾಮಿಡಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಪಿರಾಮಿಡಲ್ ಸ್ಟ್ರಕ್ಚರ್ ಇದ್ದರೆ ಯಾವ ಗ್ರೂಪಿಗೆ ಬರುತ್ತೆ, C3V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ, ಸೊ PCl3 ತೊಗೊಂಡಾಗಲೇ ಹೇಳಿದೆ ನಾನು, PCl3. ಓಕೆ, ಇದು ಫಾಸ್ಫರಸ್ ಏನಾಗುತ್ತೆ, ನೈಟ್ರೋಜನ್ ಕೆಳಗಡೆ ಬರುತ್ತೆ. ಸೊ NH3 ಅಥವಾ PCl3 ಎರಡೂ ಸಹ ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ, C3V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ 22. ಓಕೆ, ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಯಾವುದೇ CNV ಇದ್ರೂ ಯಾವುದಾದ್ರೂ ಒಂದು ಆಟಮ್ನ ರೀಪ್ಲೇಸ್ ಮಾಡಿ ಏನಾದರೂ ಬೇರೆ ಆಟಮ್ನ ಬರೆದ್ರೆ ನಾವು ಏನಾಗುತ್ತೆ, ಅದು CS ಪಾಯಿಂಟ್ ಗ್ರೂಪಿಗೆ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ನೋಡಿ NH3. ಓಕೆ, NH3 ಯಾವ ಪಾಯಿಂಟ್ ಗ್ರೂಪಲ್ಲಿತ್ತು, C3V ಪಾಯಿಂಟ್ ಗ್ರೂಪಲ್ಲಿ ಇತ್ತಲ್ವಾ. ಸೊ ಏನು ಮಾಡ್ತಾಯಿದ್ದೀವಿ, ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಏನು ಬರ್ತಾಯಿದ್ದೀವಿ, Cl ಬರಿತಾ ಇದ್ದೀವಿ ನಾವು. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಇದೆಯೋ ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ, CS ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ 23 ಹೋಗೋಣ, BF3. ಸೊ BF3 ಏನಾಗುತ್ತೆ ಅಂತಂದರೆ ಏನು, ಜಿಯೋಮೆಟ್ರಿ ಏನಾಗಿರುತ್ತೆ BF3 ಇದ್ರು. ಸೊ ಟ್ರೈಗೋನಲ್ ಪ್ಲೇನರ್ ಇರುತ್ತೆ, ಇದು ಟ್ರೈಗೋನಲ್ ಪ್ಲೇನರ್ ಇರುತ್ತೆ. ಸೊ ಟ್ರೈಗೋನಲ್ ನಾನು ಹೇಳ್ದೆ ಆಗ್ಲೇ, ರೆಗ್ಯುಲರ್ ಯಾವುದೇ ರೀತಿಯ ರೆಗ್ಯುಲರ್ ಜಿಯೋಮೆಟ್ರಿ ಇದೆ, ರೆಗ್ಯುಲರ್ ಜಿಯೋಮೆಟ್ರಿಯಲ್ಲಿ ಯಾವುದೇ ರೀತಿಯ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇಲ್ಲ ಅಂತಂದರೆ ಟೆಟ್ರಾಹೆಡ್ರಲ್ಲು, ಆಕ್ಟಾಹೆಡ್ರಲ್ಲು, ಐಕೋಸಾಹೆಡ್ರಲ್ ಬಿಟ್ಟರೆ ಬೇರೆ ಎಲ್ಲ ಯಾವುದ್ರ ಅಂಡರಲ್ಲಿ ಬರುತ್ತೆ, DNH ಅಂಡರಲ್ಲಿ ಬರುತ್ತೆ ಅಂತ ಹೇಳಿದೆ ನಾನು. ನೋಡಿ, ಇದು ರೆಗ್ಯುಲರ್ ಟ್ರೈಗೋನಲ್ ಪ್ಲೇನರ್ ಸ್ಟ್ರಕ್ಚರ್ ಬರುತ್ತೆ. ಓಕೆ, ಇಲ್ಲಿ ಯಾವುದೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇಲ್ಲ. ಸೊ ಯಾವ ಗ್ರೂಪು ಬರುತ್ತೆ, D3H ಪಾಯಿಂಟ್ ಗ್ರೂಪು ಬರುತ್ತೆ. ಯಾವುದು, D3H. ಸೊ ನೆಕ್ಸ್ಟ್ ಹೋಗೋಣ BF4-. ಸೊ BF4- ಹೋದಾಗ ಇದೇನಾಗುತ್ತೆ, ರೆಗ್ಯುಲರ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಬರುತ್ತೆ. ಇದರಲ್ಲಿ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಬರುತ್ತೆ. ಸೊ ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ, TD ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ 25 CO3 2-. ಏನು, CO3 2-. ಇದ್ರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ನೋಡಿ, ಇದ್ರದ್ದು ಸ್ಟ್ರಕ್ಚರ್ ಏನಾಗುತ್ತೆ ನಮಗೆ, ರೆಗ್ಯುಲರ್ ಓಕೆ ಟ್ರೈಗೋನಲ್ ಪ್ಲೇನರ್ ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಂಡಿಲ್ಲ. ಸೊ ಏನು ಬಾಗುತ್ತೆ ಅಲ್ಲಿಗೆ, D3H. ನೋಡಿ, ರೆಗ್ಯುಲರ್. ಓಕೆ, ಸೊ ರೆಗ್ಯುಲರ್ ಟ್ರೈಗೋನಲ್ ಪ್ಲೇನರ್ ಇದ್ದರೆ ಅಂದರೆ ಯಾವುದೇ ಲೋನ್ ಪೇರ್ ಏನು ಇಲ್ಲದೇ ಇದಿದ್ರೆ ಏನಾಗುತ್ತೆ, ಅದು D3H ಬರುತ್ತೆ, D3H. ಓಕೆ, ಸೊ ಅದೇ ಪೆಂಟಾಗೋನಲ್ ಬೈಪಿರಮಿಡಲ್ ಇದ್ದರೆ, ಟ್ರೈಗೋನಲ್ ಬೈಪಿರಮಿಡಲ್ ಇದ್ದರೆ ಸರಿ, ಟ್ರೈಗೋನಲ್ ಬೈಪಿರಮಿಡಲ್ ಇದ್ದರೆ ಅವಾಗೇನಾಗುತ್ತೆ, ಟ್ರೈಗೋನಲ್ ಬೈಪಿರಮಿಡಲ್ ಇದ್ರೆ ಏನಾಗುತ್ತೆ, ಅವಾಗಲೂ ಸಹ D3H ಬರುತ್ತೆ ನಿಮಗೆ. ಓಕೆ, ಸೊ ಪೆಂಟಾಗೋನಲ್ ಇವಾಗ ತಾನೇ ಹೇಳಿದೆ ನಾನು, ಪೆಂಟಾಗೋನಲ್ ಬೈಪಿರಮಿಡಲ್ ಇದ್ದರೆ ಏನಾಗುತ್ತೆ ನೋಡಿ, D5H ಬರುತ್ತೆ. ಅದು ಏನಕ್ಕೆ ಬರುತ್ತೆ, D5H ಬರುತ್ತೆ. ಓಕೆ, ಸೊ ಈ ಥರ. ಸೊ ನೆಕ್ಸ್ಟ್ ಹೋಗೋಣ ನಾವು, ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು, ಈ ಟೆಟ್ರಾಹೆಡ್ರಲಲ್ಲಿ. ಓಕೆ, ಸೊ ಟೆಟ್ರಾಹೆಡ್ರಲಲ್ಲಿ ಏನಾಗುತ್ತೆ ನೋಡಿ, 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಯುಪೈ ಮಾಡಿಕೊಂಡ್ರೆ V ಶೇಪ್ ಬರುತ್ತೆ. ಅವಾಗ ಏನಾಗುತ್ತೆ, C2V ಆಗುತ್ತೆ. ಓಕೆ, ಅದೇ ಟೆಟ್ರಾಹೆಡ್ರಲಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಂಡಿದ್ರೆ, ಓಕೆ, ಸೊ ಅವಾಗ ಏನಾಗುತ್ತೆ ನಮಗೆ, C3V ಬರುತ್ತೆ ಅಲ್ವಾ. ಸೊ ಇವಾಗ ಏನು ಅಂತಂದರೆ, ಎಲ್ಲ 4 ಸಹ 4 ಇರುತ್ತೆ ಅಲ್ವಾ, 4 ಆಟಮ್ಸ್. ಇವಾಗ ಸೆಂಟ್ರಲ್ ಆಟಮ್ನ 4 ಏನಾಕಿರುತ್ತೆ, 4 ಪೊಸಿಷನ್ 4 ಆಕ್ಯುಪೈ ಮಾಡ್ಕೊಂಡಿರುತ್ತೆ ಬೇರೆ ಆಟಮ್ಸ್ಗಳು. ಎಲ್ಲ ಡಿಫ್ರೆಂಟ್ ಇದ್ದರೆ ಯಾವ ಪಾಯಿಂಟ್ ಗ್ರೂಪು ಬರುತ್ತೆ, C1 ಪಾಯಿಂಟ್ ಗ್ರೂಪು ಬರುತ್ತೆ. ಅಂದರೆ ಓನ್ಲಿ E ಮಾತ್ರ ಪ್ರೆಸೆಂಟ್ ಇರುತ್ತೆ ಅಲ್ಲಿ. ಓಕೆ, ಸೊ ನೋಡೋಣ ಇವಾಗ ನೋಡಿ, ಸಿಲಿಕಾನು. ಸೊ SiF4 ತೊಗೊಂಡಿದ್ರೆ ಏನು ಬರ್ತಾಯಿತ್ತು, ನನಗೇನು ಬರ್ತಾಯಿತ್ತು, ಟೆಟ್ರಾಹೆಡ್ರಲ್ ಬರ್ತಾಯಿತ್ತು ಅಲ್ವಾ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಫುಲ್ಲು 4
F4 ಇದೆ, ಎಲ್ಲ ಡಿಫ್ರೆಂಟ್ ಆಗಿದೆ. ಒಂದು ಫ್ಲೋರಿನು, ಕ್ಲೋರಿನು, ಬ್ರೋಮಿನ್, ಅಯೋಡಿನ್ ಇದೆ. ಈ ಥರ ಇದ್ದಾಗ ಏನಾಗುತ್ತೆ C1 ಬರುತ್ತೆ. ಅದೇ ಥರ ಇನ್ನೊಂದು ತೊಗೋಣ, CH4. ಸೊ CH4 ತೊಗೊಂಡಿದ್ರೆ ಏನಾಗ್ತಾಯಿತ್ತು, ಟೆಟ್ರಾಹೈಡ್ರಲ್ ಆಗ್ತಾಯಿತ್ತು. ಇವಾಗ ಏನಾಗ್ತಾಯಿದೆ, ಈ 4 ಏನಿತ್ತು ಹೈಡ್ರೋಜನ್ ಎಲ್ಲ ಡಿಫ್ರೆಂಟ್ ಇದೆ. ಒಂದು ಹೈಡ್ರೋಜನ್ ಇದೆ, ಒಂದು Cl, ಒಂದು Br, ಒಂದು CH3 ಇದ್ದರೆ ಮತ್ತೇನಾಗುತ್ತೆ, ಅದು C1 ಪಾಯಿಂಟ್ ಗ್ರೂಪು ಬರುತ್ತೆ. ನೆನ್ಪಿಟ್ಕೋಬೇಕು. ಓಕೆ ನೋಡಿ, CNVಯಲ್ಲಿ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿದ್ರೆ ಏನಾಯ್ತು, CS ಬರ್ತಾಯಿತ್ತು. ಟೆಟ್ರಾಹೈಡ್ರಲಲ್ಲಿ ಎಲ್ಲ ಏನಾಗುತ್ತೆ ಡಿಫ್ರೆಂಟಾಗಿದ್ದರೆ, ಎಲ್ಲ ಆಟಮ್ಸ್ 4 ಆಟಮ್ಸ್ ಸಹ ಡಿಫ್ರೆಂಟ್ ಇದ್ದರೆ ಅದು C1ಗೆ ಬರುತ್ತೆ. ಓಕೆ ಸೊ ನೆಕ್ಸ್ಟ್ ಹೋಗೋಣ, CF2 ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಓಕೆ ಸೊ ಈ F2 ಬದಲು ಏನಾಗುತ್ತೆ, CF2, C2, F2, H2 ಅಂತ ಇದ್ದರೆ ಮತ್ತೆ ಸಿಸ್ಸು ಟ್ರಾನ್ಸ್ ಅಂತ ಬರ್ತಾಯಿತ್ತು. ಓಕೆ ಯಾವ ಥರ ಬರ್ತಾಯಿತ್ತು ನೋಡಿ, ಇವಾಗ ಸಿಸ್ 1 ಬರ್ತಾಯಿತ್ತು, ಟ್ರಾನ್ಸ್ 1 ಬರ್ತಾಯಿತ್ತು ಅಲ್ವಾ, ಈ ಥರ. ಸೊ ಇದನ್ನು ಸಿಸ್ ಅಂತ ಕರಿತಾ ಇದ್ದು, ಅವಾಗ ಏನಾಗ್ತಾಯಿತ್ತು, C2V ಆಗ್ತಾಯಿತ್ತು. ಅದೇ ಟ್ರಾನ್ಸ್ ಇದ್ದಿದ್ರೆ ಏನಾಗ್ತಾಯಿತ್ತು ಹೇಳ್ಕೊಟ್ಟಿದ್ದೆ, ಟ್ರಾನ್ಸ್ ಇದ್ದರೆ ಏನಾಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು, C2H ಆಗ್ತಾಯಿತ್ತು ಅಲ್ವಾ. ಸೊ ಟ್ರಾನ್ಸ್ ಇದ್ದರೆ ಯಾವಾಗಲೂ C2H. ಅದೇ ಥರ ನೋಡಿ, ಏನಾದರೂ F1 ಸೇಮ್ ಕಾರ್ಬನ್ಗೆ ಹೈಡ್ರೋಜನು 2 ಹೈಡ್ರೋಜನು 2 ಫ್ಲೋರಿನ್ ಆಗಿದ್ದರೆ ಅದು ಸಹ C2V ಕೆಳಗಡೆ ಬರ್ತಾಯಿತ್ತು. ಇವಾಗ ಏನಾಗ್ತಾಯಿದೆ ಅಂತ ಅಂದರೆ, ಇದಿರೋದೇನು C2F4. ಸೊ ಎಲ್ಲ ಏನಾಗಿದೆ, ಫ್ಲೋರಿನೇ ಇದೆ. C2F4 ಇರ್ಬೋದು ಅಥವಾ C2H4 ಇರ್ಬೋದು. C2F4 ಬದಲು C2H4 ಇರ್ಬೋದು ಅಥವಾ C2 ಏನಾದರೂ ಇರ್ಬೋದು. ಫ್ಲೋರಿನ್ ಬದಲು ಏನಾದರೂ ಇರ್ಬೋದು, CN4 ಇರ್ಬೋದು. ಓಕೆ ಏನೇ ಇದ್ರೂ ಅದು ಯಾವ ಪಾಯಿಂಟ್ ಗ್ರೂಪು ಬರುತ್ತೆ, D2H ಪಾಯಿಂಟ್ ಗ್ರೂಪು ಬರುತ್ತೆ. ಯಾವುದು, D2H ಪಾಯಿಂಟ್ ಗ್ರೂಪು ಬರುತ್ತೆ. ನೆಕ್ಸ್ಟ್ 29 ನೋಡೋಣ, ಕ್ಸೇನನ್ ಡೈಫ್ಲೋರೈಡ್ ಇದೆ ಇಲ್ಲಿ. ಓಕೆ ಇದು ನೆನ್ಪಿಟ್ಕೋಬೇಕಾಗಿರೋದೇನು ಅಂತಂದರೆ, ನಿಮಗೆ ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡೋದಾದರೆ ಗೊತ್ತಿರುತ್ತೆ, ಅವಾಗ ಜಿಯೋಮೆಟ್ರಿನೂ ಗೊತ್ತಿರುತ್ತೆ. ಇದು ಅಕ್ಟಾಹೆಡ್ರಲ್ ಜಿಯೋಮೆಟ್ರಿ ಥರ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ 4 ಪೊಸಿಷನ್ನ ಲೋನ್ ಪೇರ್ ಎಲೆಕ್ಟ್ರಾನ್ ಏನು ಮಾಡಿರುತ್ತೆ, ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಓಕೆ ಸೊ ಇನ್ 2 ಪೊಸಿಷನ್ ಫ್ಲೋರಿನ್ ಇರುತ್ತೆ. ಹಾಗೇನೆ ಬರೀ ನಾವು ಈ ಸ್ಟ್ರಕ್ಚರ್ ನೋಡಿದಾಗ ಏನಾಗುತ್ತೆ, ಲೀನಿಯರ್ ಬರುತ್ತೆ. ಸೊ ನಿಮ್ಗೆ ಗೊತ್ತಿದೆ, ಲೀನಿಯರ್ ಬಂದರೆ ಓಕೆ ಜಿಯೋಮೆಟ್ರಿ ಲೀನಿಯರ್ ಇದ್ದರೆ 2 ಪಾಸಿಬಿಲಿಟಿ ಇರುತ್ತೆ. ಒಂದು D∞H, ಇನ್ನೊಂದು C∞V. ಹೇಳಿದ್ದೆ ನಾನಲ್ವಾ, ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇನ್ವರ್ಷನ್ ಪ್ರೆಸೆಂಟ್ ಇದ್ದರೆ ಅದು D∞H, ಇನ್ವರ್ಷನ್ ಆಬ್ಸೆಂಟ್ ಇದ್ದರೆ ಅದು C∞V. ಸೊ ಇಲ್ಲಿ ನೋಡಿದಾಗ ಈ ಪಾಯಿಂಟ್ ತೊಗೊಂಡಾಗ, ಒಂದು ಪಾಯಿಂಟ್ ತೊಗೊಂಡು ರೈಟ್ ಟು ಲೆಫ್ಟ್ ಎರಡು ಕಡೆನೂ ಮೂವ್ ಮಾಡಿದಾಗ 2 ಕಡೆನೂ ಫ್ಲೋರಿನ್ ಬರ್ತಾಯಿದೆ, ಅಂದರೆ ಇನ್ವರ್ಷನ್ ಪ್ರೆಸೆಂಟ್ ಇದೆ. ಸೊ ಲೀನಿಯರ್ ಇದೆ, ಇನ್ವರ್ಷನ್ ಪ್ರೆಸೆಂಟ್ ಇದ್ರೆ ಏನಾಗುತ್ತೆ, D∞H ಬರುತ್ತೆ. ಸೊ ನೆಕ್ಸ್ಟ್ 30 ಕೀಟಿ. ಸೊ ಇದು ಏನಾಗುತ್ತೆ ಅಂತಂದರೆ, ನೋಡಿ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ನೋಡಿ, C∬C ಮತ್ತು C∬O ಇರುತ್ತೆ. ಸೊ ಆರ್ ಪ್ಲೇನು ಆರ್ ಇರುತ್ತೆ. ಇಲ್ಲಿ ಏನು ಅಂತಂದರೆ ನೋಡಿ, ಈ ಆರು ಏನಾದರೂ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು ಅಥವಾ CH3 ಆಗಿರ್ಬೋದು, Cl ಆಗಿರ್ಬೋದು, ಏನೇ ಇರ್ಬೋದು ಅಲ್ಲಿ. ಓಕೆ ಸೊ ಆ ಥರ ಇದ್ದಾಗ ಆ ಸ್ಟ್ರಕ್ಚರ್ನ ಈ ಥರ ಬರ್ಕೋಬೋದಲ್ವ ನಾವು. ಓಕೆ ಹಿಂಗೆ ಬರ್ಕೊಂಡಾಗ ಏನಾಗುತ್ತೆ ನೋಡಿ, ಇದನ್ನು ಈ ಥರ ಕಂಪೇರ್ ಮಾಡ್ಬೋದಾ, ಫಾರ್ಮಾಲ್ಡಿಹೈಡ್ ಕಂಪೇರ್ ಮಾಡ್ಬೋದಾ. ಫಾರ್ಮಾಲ್ಡಿಹೈಡ್ ಯಾವ ಗ್ರೂಪು, C2V ಅಲ್ವಾ. ಸೊ ಇದೇನಾಗುತ್ತೆ, C2V ಪಾಯಿಂಟ್ ಗ್ರೂಪು ಬರುತ್ತೆ. ಓಕೆ ಸೊ ನೆಕ್ಸ್ಟ್ ಫಾರ್ಮಾಲ್ಡಿಹೈಡ್ ತೊಗೊಂಡೆ. ಫಾರ್ಮಾಲ್ಡಿಹೈಡ್ ಇವಾಗ ತಾನೇ ಹೇಳಿದೆ ನಾನು ಯಾವ ಪಾಯಿಂಟ್ ಗ್ರೂಪು ಬರುತ್ತೆ, V ಥರ ಇದೆ, C2V ಪಾಯಿಂಟ್ ಗ್ರೂಪು ಬರುತ್ತೆ. ಓಕೆ ನೆಕ್ಸ್ಟ್ CO2 ಏನಾಗುತ್ತೆ, ಅದ್ರದ್ದು ಜಿಯೋಮೆಟ್ರಿ ಬಂದು ಲೀನಿಯರ್ ಜಿಯೋಮೆಟ್ರಿ ಇರುತ್ತೆ. ಓಕೆ ಸೆಂಟ್ರ್ ಪಾಯಿಂಟ್ ತೊಗೊಂಡು ಲೆಫ್ಟ್ ಟು ರೈಟು 2 ಕಡೆನೂ ನಾನು ಎಕ್ಸ್ಟೆಂಡ್ ಮಾಡಿದಾಗ, ಲೈನ್ ಎಕ್ಸ್ಟೆಂಡ್ ಮಾಡಿದಾಗ, ಸೊ ಲೆಫ್ಟಲ್ಲೂ ಸಹ ಆಕ್ಸಿಜನ್ ಸಿಗುತ್ತೆ, ರೈಟಲ್ಲಿ ಆಕ್ಸಿಜನ್, 2 ಕಡೆನೂ ಆಕ್ಸಿಜನ್ ಸೇಮ್ ಸಿಗುತ್ತೆ. ಸೊ ಇನ್ವರ್ಷನ್ ಪ್ರೆಸೆಂಟ್ ಇದೆ. ಸೊ ಇನ್ವರ್ಷನ್ ಪ್ರೆಸೆಂಟ್ ಲೀನಿಯರ್ ಇದು, ಇನ್ವರ್ಷನ್ ಪ್ರೆಸೆಂಟ್ ಇದೆ ಏನೋ D∞H. ಓಕೆ ನೆಕ್ಸ್ಟ್ C2H2 ತೊಗೊಂಡು ಅಸಿಟಲೈನ್. ಸೊ ಇದ್ರೂ ಸಹ ಏನಾಗುತ್ತೆ ನೋಡಿ, ಸೆಂಟ್ರಲ್ ಪಾಯಿಂಟ್ ತೊಗೊತೀನಿ, ಲೀನಿಯರ್ ಜಿಯೋಮೆಟ್ರಿ ಇದೆ. ಸೊ ಲೀನಿಯರ್ ಅಂದರೆ 2 ಪಾಸಿಬಿಲಿಟಿ ಇರುತ್ತೆ, D∞H ಮತ್ತು C∞V. ಓಕೆ ಸೆಂಟ್ರಲ್ ಪಾಯಿಂಟ್ ತೊಗೊತೀನಿ, 2 ಕಡೆಯೂ ಮೂವ್ ಮಾಡಿದ್ರೆ ಏನು ಸಿಗ್ತಾ ಇದೆ ನನಗೆ, CH ಸಿಗ್ತಾ ಇದೆ. ಸೊ ಏನಾಗುತ್ತೆ, ಇದು D∞H ಇನ್ವರ್ಷನ್ ಪ್ರೆಸೆಂಟ್ ಇದೆ. ಓಕೆ ನೆಕ್ಸ್ಟ್ ಹೋಗೋಣ, SO4 2-. ಸೊ ಜಿಯೋಮೆಟ್ರಿ ಯಾವ ಥರ ಬರಿಬೋದು ನೋಡಿ, ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ಇದೆ, ಇದು ರೆಗ್ಯುಲರ್ ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ಇದೆ. ಸೊ ಏನು ಬರುತ್ತೆ, TD ಬರುತ್ತೆ. ಓಕೆ ಇದರಲ್ಲಿ ಇನ್ನೂ ಒಂದು ಕ್ವಶನ್ ಕೇಳ್ಬೋದು. ಸೊ S4 ಓಕೆ S4 ಎಲಿಮೆಂಟ್ ಪ್ರೆಸೆಂಟ್ ಇರೋ ಅಂಥ ಗ್ರೂಪ್ ಯಾವುದು ಅಂತಂದರೆ TD. ಓಕೆ TD ಇದ್ದರೆ ಅಲ್ಲಿ S4 ಪ್ರೆಸೆಂಟ್ ಇರುತ್ತೆ. ಓಕೆ ನೆಕ್ಸ್ಟ್ ಹೋಗೋಣ, ಹೈಡ್ರೋಜನ್. ಸೊ ಹೈಡ್ರೋಜನ್ ಯಾವ ಥರ ಬರ್ಬೋದು, H ಬಾಂಡ್ H ಅಂತ ತೊಗೊತೀವಿ. ಸೊ ಮಧ್ಯ ಸೆಂಟ್ರಲ್ ಲೀನಿಯರ್ ಇದೆ. ಸೊ ಲೀನಿಯರ್ ಇರೋದ್ರಿಂದ 2 ಪಾಸಿಬಿಲಿಟಿ ಇರುತ್ತೆ, D∞H, ಇನ್ನೊಂದೇನು D∞V. ಓಕೆ ಸೊ ಪಾಯಿಂಟ್ ತೊಗೊಂಡು ಲೆಫ್ಟ್ ಮತ್ತು ರೈಟಲ್ಲಿ ಮೂವ್ ಮಾಡಿದಾಗ 2 ಕಡೆನೂ ಹೈಡ್ರೋಜನ್ ಸಿಗ್ತಾ ಇದೆ. ಸೊ ಇನ್ವರ್ಷನ್ ಪ್ರೆಸೆಂಟ್ ಇದೆ. ಇನ್ವರ್ಷನ್ ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ, D∞H ಬರುತ್ತೆ. ಓಕೆ HCl ಇದೆ. ಸೊ ಲೀನಿಯರು 2 ಪಾಸಿಬಿಲಿಟಿ, D∞H ಮತ್ತು C∞V. ಬಟ್ ಏನಾಗುತ್ತೆ, ಪಾಯಿಂಟ್ ತೊಗೊಂಡು ಲೆಫ್ಟ್ ಟು ರೈಟು 2 ಮೂವ್ ಮಾಡಿದಾಗ ಬೇರೆ ಇದೆ, ಅದಕ್ಕೆ ಇನ್ವರ್ಷನ್ ಏನಾಗಿದೆ, ಆಬ್ಸೆಂಟ್ ಇದೆ. ಓಕೆ ಇನ್ವರ್ಷನ್ ಆಬ್ಸೆಂಟ್. ಸೊ ಏನು ಬರುತ್ತೆ, C∞V ಬರುತ್ತೆ. ನೆಕ್ಸ್ಟ್ ಹೋಗೋಣ,
ಓಕೆ ಸಿ ಡಬಲ್ ಬಾಂಡ್ ಇದೆ ಒಂದು ಕಡೆ ಸಿ ಎಲ್ ಇದೆ ಇನ್ನೊಂದು ಕಡೆ ಬಿ ಆರ್ ಇದೆ. ಸೊ ಪಾಯಿಂಟ್ ತೊಗೊಂಡು ಲೀನಿಯರ್. ಓಕೆ ಇದು ಲೀನಿಯರ್ ಅಂತ ಗೊತ್ತಾಗ್ಬಿಟ್ಟಿದೆ. ಬಟ್ ಲೆಫ್ಟ್ ಟು ರೈಟ್ ಎರಡು ಕಡೆ ಮೂವ್ ಮಾಡಿದಾಗ ಒಂದು ಕಡೆ ಸಿ ಸಿ ಎಲ್ ಸಿಗ್ತದೆ ಇನ್ನೊಂದು ಕಡೆ ಸಿ ಬಿ ಆರ್ ಸಿಗ್ತದೆ. ಎರಡು ಸಹ ಡಿಫ್ರೆಂಟ್ ಇದೆ. ಸೊ ಇನ್ವರ್ಷನ್ ಆಬ್ಸೆಂಟ್ ಇದೆ. ಇನ್ವರ್ಷನ್ ಆಬ್ಸೆಂಟ್ ಇರೋದ್ರಿಂದ ಏನಾಗುತ್ತೆ ಇದು ಸಿ ಇನ್ಫಿನಿಟಿ ವಿ ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ಹೋಗೋಣ C2 CN4. ಸೊ ಇದನ್ನು ಯಾವ ಥರ ಬರ್ಕೋಬೋದು ಆಗಲೇ ಹೇಳಿದೆ ನಾನು. ಓಕೆ ಸೊ ಈ ಸಿ ಎನ್ ಬದಲು ಫ್ಲೋರಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಅಥವಾ ಹೈಡ್ರೋಜನ್ ಇರ್ಬೋದು. ಏನೇ ಇದ್ದರೂ ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ D2H ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ ನೆಕ್ಸ್ಟ್ ಹೋಗೋಣ. ಓಕೆ ಏನಿದೆ ಕ್ರೋಮಿಯಮ್ ಇದೆ, ಎಕ್ಸಾ ಕಾರ್ಬೋನೈಲ್ ಇದೆ. ಸೊ ಏನು ಜಿಯೋಮೆಟ್ರಿ ಬರುತ್ತೆ ಇದರದ್ದು ರೆಗ್ಯುಲರ್ ಆಕ್ಟಾಹೆಡ್ರಲ್ ಜಿಯೋಮೆಟ್ರಿ ಬರುತ್ತೆ. ಸೊ ಆಕ್ಟಾಹೆಡ್ರಲ್ ಆಗಿದ್ದರಿಂದ ಯಾವ ಪಾಯಿಂಟ್ ಗ್ರೂಪ್ ಬರುತ್ತೆ OH ಪಾಯಿಂಟ್ ಗ್ರೂಪ್ ಬರುತ್ತೆ. ಓಕೆ ಸೊ ನೆಕ್ಸ್ಟ್ ಹೋಗೋಣ NO3 ಮೈನಸ್. ಸೊ NO3 ಮೈನಸ್ ಯಾವ ಥರ ಜಿಯೋಮೆಟ್ರಿ ಬರ್ಕೋಬೋದು N ಡಬಲ್ ಬಾಂಡ್ O ಮೈನಸ್ ಬಂದಿದೆ. ಬಟ್ ವೇಲೆನ್ಸ್ ನೆನ್ಪಿಟ್ಕೋಬೇಕು. ನೈಟ್ರೋಜನ್ ವೇಲೆನ್ಸ್ ಎಷ್ಟು 3 ಇರುತ್ತೆ. ಸೊ ಇಲ್ಲಿ 4 ಬಾಂಡ್ ಫಾರ್ಮೇಷನ್ ಆಗಿರೋದ್ರಿಂದ ಏನಾಗುತ್ತೆ ಒಂದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಒಂದು ಮೈನಸ್ ಒಂದು ಪಾಸಿಟಿವ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಒಂದು ನೆಗೆಟಿವ್. ಆ ನೆಗೆಟಿವ್ ಇಲ್ಲಿ ಬಂದಿರುತ್ತೆ. ಓಕೆ ಸೊ ಇದು ಯಾವ ಪಾಯಿಂಟ್ ಗ್ರೂಪು ಇದು ರೆಗ್ಯುಲರ್ ಏನು ಯಾವುದಿದೆ ರೆಗ್ಯುಲರ್ ಟ್ರೈಗೋನಲ್ ಪ್ಲೈನಸ್ ಜಿಯೋಮೆಟ್ರಿ ಇದೆ. ಸೊ ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ D3H ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಓಕೆ ಇಲ್ಲೊಂದು ಮಿಸ್ಟೇಕ್ ಆಗಿದೆ. 1,2 ಡೈಕ್ಲೋರೋ ನ್ಯಾಫ್ಥಲಿನ್ ಬರಿಬೇಕಾದ್ರೆ ಯಾವ ಥರ ಬರಿತೀವಿ ಅಂತಂದರೆ ಸ್ಟ್ರಕ್ಚರ್ ನೋಡಿ. ಸ್ಟ್ರಕ್ಚರ್ ಮಿಸ್ಟೇಕ್ ಮಾಡಿದ್ದೆ ನಾನು ಆಗಲೇ. ಎರಡು ಬೆನ್ಸಿನಲ್ಲೂ ಸಹ 3 ಡಬಲ್ ಬಾಂಡ್ ಬರೆದಿದ್ದೆ. ಫಸ್ಟ್ ಏನಾಗುತ್ತೆ ಅಂದರೆ ಒಂದರಲ್ಲಿ 3 ಡಬಲ್ ಬಾಂಡ್ ಬಂದರೆ ಇನ್ನೊಂದರಲ್ಲಿ 2 ಡಬಲ್ ಬಾಂಡ್ ಬರುತ್ತೆ. ಓಕೆ ಅದ್ರ ಜೊತೆಗೆ CL ಫಸ್ಟ್ ಮತ್ತು ಸೆಕೆಂಡ್ ಪೊಸಿಷನಲ್ಲಿ ಇರುತ್ತೆ. ಇದನ್ನು 1,2 ಡೈಕ್ಲೋರೋ ನ್ಯಾಫ್ಥಲಿನ್ ಅಂತ ಕರಿತೀವಿ. ಸೊ ಯಾವ ಗ್ರೂಪಿಗೆ ಬರುತ್ತೆ ಇದು CS ಗ್ರೂಪಿಗೆ ಬರುತ್ತೆ. ಓಕೆ ಸೊ ಈ ವಿಡಿಯೋದಲ್ಲಿ ಏನು ಡಿಸ್ಕಷನ್ ಮಾಡಿದ್ದೀನಿ ಅದು ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.